ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಹನಾ ಉಮೇಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಇವತ್ತು ರಕ್ಷಾಬಂಧನ್ ಇರೋದ್ರಿಂದ ಸೊ ನನ್ನ ತಮ್ಮಂಗೆ ರಾಖಿ ಕಟ್ಟಬೇಕು. ಇವತ್ತಿನ ಡೇ ಹೇಗಿರುತ್ತೆ, ಯಾವ ಥರ ಡೇ ಸ್ಪೆಂಡ್ ಮಾಡ್ತೀವಿ. ನನಗೆ ತಮ್ಮ ಇರೋದು, ಅವನು ಫಸ್ಟ್ PUC ಸೈನ್ಸ್ ತೊಗೊಂಡಿದ್ದಾನೆ. ಅವನ ಹೆಸರು ಬಂದು ವರುಣ್ ಕುಮಾರ್ ಅಂತ. ಸೊ ಅವನಿಗಿವತ್ತು ರಾಖಿ ಕಟ್ತೀವಿ. ಯಾವ ಥರ ಕಟ್ತೀವಿ, ಯಾವ ಥರ ಇರುತ್ತೆ, ಮತ್ತು ಅವನಿಗೆ ಸರ್ಪ್ರೈಸ್ ಆಗಿ ಏನು ಅವ್ನು ಕಾಲೇಜ್ಗೆ ಹೋಗ್ತಿದ್ದಾನಲ್ವ, ಡೈಲಿ ಯೂಸ್ಗೆ ಅವನಿಗೆ ಬಟ್ಟೆ ಕೊಡ್ಸೋಣ ಅಂತಿದ್ದೀವಿ. ಯಾಕಂದರೆ ಕಾಲೇಜ್ಗೆ ಹೋಗ್ತಾನಲ್ವ, ಸೊ ಅದು ಯೂಸ್ ಆಗುತ್ತೆ ಕಾಲೇಜ್ಗೆ ಅಂತ. ಅವ್ನಿಗೆ ಆಲ್ರೆಡಿ ಫೋನು, ವಾಚಸ್ ಎಲ್ಲ ಇದೆ. ಸೊ ಅವ್ನು ಯೂಸ್ ಮಾಡೋಕ್ಕೆ ಅವ್ರಿಗೆ ಬಟ್ಟೆ ತರಕ್ಕೆ ಹೋಗ್ತಾಯಿದ್ದೀವಿ. ನೋಡೋಣ ಯಾವ ಥರ ತೊಗೊತೀವಿ, ಬನ್ನಿ ನೀವು ನೋಡೋರಂತೆ. ತಮ್ಮಂಗೆ ರಾಖಿ ಕಟ್ಟೋಕ್ಕೆ ನಮ್ಮ ಅಕ್ಕ ಸುಷ್ಮಾ ದೊಡ್ಡವಳು ಅವ್ರ ಮನೇಲಿದ್ದಾಳೆ. ಅವಳು ಸಾಯಂಕಾಲ ಬರ್ತೀನಿ ಅಂತ ಹೇಳಿದ್ದಾಳೆ. ಯಾಕಂದರೆ ಅವ್ರ ಮನೆಯಲ್ಲೂ ಅಣ್ಣ ತಂಗಿ ಅಂತ ಇದ್ದಾರೆ, ಅವ್ರಿಗೂ ರಾಖಿ ಕಟ್ಟಿಸಿ ಮತ್ತು ಇಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದಾಳೆ, ಎಲ್ಲ ಕೆಲಸ ಮುಗಿಸಿ. ಸೊ ಅವಳು ಬಂದು ರಾಖಿ ಕಟ್ಟೋದು ಕೂಡ ವಿಡಿಯೋದಲ್ಲಿ ಇರುತ್ತೆ, ನೋಡ್ಕೊಳ್ಳಿ. ನಮ್ಮ ಅಕ್ಕನ ಮನೇಲಿ ಯಾರು ಅಣ್ಣ ತಂಗಿ ಅಂದ್ಕೊಂಡಿದ್ದೀರಾ, ಸೊ ನಮ್ಮ ಅಕ್ಕನ ಮಕ್ಕಳೇ ಇದ್ದಾರಲ್ವ, ತೋರಿಸಿದ್ದೀನಿ ವೀಕೆಂಡ್ ಅವ್ರ ಜೊತೆ ಡೇ ಸ್ಪೆಂಡ್ ಮಾಡಿದಾಗ. ಸೊ ಅವನು ವಿನೀತ್ ಕುಮಾರ್ ಮತ್ತು ಸಿರೀಕ್ಷಾ ಅಂತ ಇದ್ದಾರಲ್ಲ, ಅವ್ರ ರಕ್ಷಾಬಂಧನ ಮುಗಿಸ್ಕೊಂಡು ಇಲ್ಲಿಗೆ ತಮ್ಮಂಗೆ ರಾಖಿ ಕಟ್ಟಕ್ಕೆ ಬರ್ತಾಳೆ. ಸೊ ಅವ್ರ ವಿಡಿಯೋನು ಇಲ್ಲೇ ಕ್ಲಿಪ್ಸ್ ತೊಗೊಂಡು ಆ್ಯಡ್ ಮಾಡಿರ್ತೀನಿ, ನೋಡಿ. ನಾವು ಸಾಯಂಕಾಲ ಅಕ್ಕ ಬಂದಾಗಲೇ ರಾಖಿನ ಕಟ್ತೀವಿ ತಮ್ಮಂಗೆ. ಆಮೇಲೆ ಯಾವ ಥರ ವಿಡಿಯೋ ಹೋಗುತ್ತೆ ನೀವೇ ನೋಡಿ. ಸಾಯಂಕಾಲಕ್ಕೆ ಊಟ ಬಿಸಿಬೇಳೆ ಬಾತು ಮತ್ತು ಗೋಧಿ ಪಾಯಸ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಮ್ಮ. ರಕ್ಷಾಬಂಧನ್ಗೆ ಸ್ಪೆಷಲ್ಲು. ರಕ್ಷಾಬಂಧನ್ಗೆ ಸ್ಪೆಷಲಾಗಿ ಬಿಸಿಬೇಳೆ ಬಾತು ಮತ್ತು ಗೋಧಿ ಪಾಯಸ ಮಾಡ್ತೀವಿ. ಅಮ್ಮ ರೆಡಿ ಮಾಡ್ಕೊತಿದ್ದಾರೆ. ಬಿಸಿಬೇಳೆ ಬಾತ್ಗೆ ತರಕಾರಿ ಎಲ್ಲ ಕಟ್ ಮಾಡ್ಕೊತಿದ್ದಾರೆ. ಅಮ್ಮ ಮಾಡುವಾಗ ವಿಡಿಯೋ ಮಾಡ್ತೀನಿ. ಶಾವಿಗೆ ಪಾಯಸ, ಅಕ್ಕಿ ಪಾಯಸ ಮಾಡಿದೆ. ಇದು ಏನೋ ಅಮ್ಮ ಸ್ಪೆಷಲಾಗಿ ಗೋಧಿ ಪಾಯಸ ಮಾಡ್ತೀನಿ ಅಂತ ಅಂತಿದ್ದಾರೆ. ಗೋಧಿ ನುಚ್ಚು ಅಂತ ಬರುತ್ತೆ, ಅಂಗಡಿಲಿ ಸಿಗುತ್ತೆ. ಅದನ್ನು ತಂದು 2 ಸಲ ತೊಳೆದು ನೆನೆಸ್ಕೊಂಡಿದ್ದೀವಿ. ಮತ್ತು ಡ್ರೈ ಫ್ರೂಟ್ಸಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿನ ನೆನೆಸಿಟ್ಟಿದ್ದೀವಿ ತೊಳೆದು. ಆಮೇಲೆ ಮಾಡ್ತಾರೆ ನೆಂದ ಮೇಲೆ. ಅವನಿಗೆ ಬಟ್ಟೆ ತರೋಕ್ಕೆ ನಾನು ಮತ್ತು ನಮ್ಮ ಹಸ್ಬೆಂಡ್ ಹೋಗ್ತೀವಿ. ಅವ್ರು ಇವಾಗ ಸ್ನಾನ ಮಾಡ್ತಿದ್ದಾರೆ. ನಂದು ಆಲ್ರೆಡಿ ಸ್ನಾನ ಆಗಿದೆ, ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀನಿ. ಈಗ ಅವ್ರು ಬಂದ ತಕ್ಷಣ ಹೊರಡ್ತೀವಿ. ನೋಡಿ ಯಾವ ಶಾಪಿಗೆ ಹೋಗ್ತೀವಿ, ಯಾವ ಥರ ಬಟ್ಟೆ ತೊಗೊತೀವಿ ಅಂತ ನೀವು ನೋಡ್ತಾ ಇರಿ. ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ, ರೆಡಿ ಆಗಿದ್ದಾರೆ, ಹೊರಡಬೇಕು ಇವಾಗ. ಮಳೆ ಬರೋ ಥರ ಆಗಿದೆ, ಹೊರಡೋಣ ರೀ. ರಾಖಿ ಎಷ್ಟಾಗಿರುತ್ತೋ ಗೊತ್ತಿಲ್ಲ. ಫಸ್ಟು ರಾಖಿ ತೊಗೊಂಡು ಆಮೇಲೆ ಬಟ್ಟೆ ತೊಗೊಳಕ್ಕೆ ಹೋಗೋಣ, ಸರಿನಾ? ಎಷ್ಟು ನೋಡ್ರಿ, ಎಲ್ಲ ಒಂದು ಚೆನ್ನಾಗಿರ್ತಾವೆ. ಯಾವ ಪಟ್ಟ ಬಂದು ಹೋಗ್ತಾನೆ. ನೀನು ಯಾವ್ದು ನೀನು ಸುಸ್ಮಕ್ಕಂಗೆ ಯಾವ್ದು ಅಂತಲ್ಲ, ನೀನು ಅಂತಲ್ಲ. ಇದು ಚೆನ್ನಾಗಿತ್ತು ನೋಡು ಅಲ್ವಾ? ಇಷ್ಟು ರೇಟ್ ಜಾಸ್ತಿ ಅಲ್ಲ, ಒಂದೊಂದೇ 200, 100. ಇಷ್ಟಕ್ಕೆ 247. ಚೆನ್ನಾಗಿದೆ. ಚೇಂಜ್ ಕೊಡ್ತೀಯಾ? ಸೊ ರಾಖಿ ತೊಗೊಂಡಾಯಿತು, ಹೊರಡ್ತಾ ಇದ್ದೀವಿ ಬಟ್ಟೆ ಅಂಗಡಿಗೆ. ಇದು ಒಳ್ಳೆ ಡೈಮಂಡ್ ಸ್ಟೋನ್ ಥರ ಕಾಣಿಸ್ತೈತೆ. 245, 230 ಮಾಡಿಕೊಂಡ್ರು. ಮಸ್ತಾಗಿದೆ. ಹೌದಾ?
ಅಂತೆ. ನಮ್ಮ ಹಸ್ಬೆಂಡ್ ಕರ್ಕೊಂಡು ಹೋಗ್ತಿದ್ದಾರೆ. ಅಲ್ಲಿ ಕಲೆಕ್ಷನ್ ಯಾವ ಥರ ಇದೆ ಅನ್ನೋದನ್ನ ನೋಡೋಣ ಬನ್ನಿ. ಏನೋ ಚೆನ್ನಾಗಿದೆ ಅಂತಿದ್ರು, ನೋಡೋಣ ಯಾವ ಥರ ಸಿಗುತ್ತೆ ಕಲೆಕ್ಷನ್. ಏನು ಹೇಳಿದ್ದಾರೆ ಸಾರಿ ಅಂತಿದ್ರು ಅಲ್ಲ, ಹೇಳಿದ್ದಾರೆ ಚೆನ್ನಾಗಿದೆ ಬಟ್ಟೆಗಳು ಅಂತ. ಬನ್ನಿ ನೋಡೋಣ. ಇದೇ ಫ್ರೆಂಡ್ಸ್ ಹೊಸ ಬಟ್ಟೆ ಅಂಗಡಿ. ಹಾಟ್ ಸ್ಪಾಟ್ ಅಂತ. ಇಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ, ನೀವೇ ನೋಡ್ತಾ ಇರ್ಬೋದು ನನ್ನ ವಿಡಿಯೋದಲ್ಲಿ. ಜೀನ್ಸ್ ಪ್ಯಾಂಟು, ಶರ್ಟ್ಸು, ಟೀ ಶರ್ಟ್ಸು, ಜಾಕೆಟ್ಸು, ಹ್ಯಾಟ್ಸು ಎಲ್ಲ ಪ್ರತಿಯೊಂದು ಚೆನ್ನಾಗಿದೆ. ಕ್ವಾಲಿಟಿ ಕೂಡ ಹಾಗೆ ಚೆನ್ನಾಗಿದೆ. ಸೊ ನೀವೇ ನೋಡ್ಬೋದು. ಮತ್ತು ಅಫೋರ್ಡಬಲ್ ಪ್ರೈಸ್ಗೂ ಕೂಡ ಕೊಡ್ತಾರೆ. ಹೋಗಿ ಒಂದ್ಸಲ ವಿಸಿಟ್ ಮಾಡಿ ಅಂಗಡಿನ. ಇದು ಲೊಕೇಶನ್ ಬಂದು ಶ್ರೀನಿವಾಸ್ ನಗರಿಂದ ಅಪ್ ರೋಡ್ ಸೈಡ್ಗೆ ಇದು ಇರೋದು. ಸೊ ನೋಡಿ ನೀವೇ ಯಾವ್ಯಾವ ಥರ ಕಲೆಕ್ಷನ್ಸ್ ಇದೆ. ಶರ್ಟ್ಸು, ಟೀ ಶರ್ಟ್ಸ್ ಎಲ್ಲ ನಿಜ ಮಸ್ತಾಗಿದೆ ಬಟ್ಟೆಗಳು ಮಾತ್ರ. ನಂಗೆ ಅಷ್ಟಾಗಿ ಬಾಯ್ಸ್ ಬಟ್ಟೆಗಳು ಗೊತ್ತಿಲ್ಲ, ಬಟ್ ಅಲ್ಲಿ ಹೋಗಿ ನೋಡಿದಾಗ ಓಕೆ ಈ ಥರ ಇದೆ ಅಂತ ಅನ್ನಿಸ್ತು. ಚೆನ್ನಾಗಿದೆ ಬಟ್ಟೆಗಳು ಮಾತ್ರ. ನನ್ನ ತಮ್ಮಂಗೆ ಒಂದು ಬ್ಲ್ಯಾಕ್ ಜೀನ್ಸು ಮತ್ತು ಟೀ ಶರ್ಟು, ಒಂದು ಶರ್ಟ್ನ ತೊಗೊಂಡ್ವಿ. ಎಷ್ಟಾಗಿರ್ಬೋದು ಅಮೌಂಟು? ನಾನು 2,500 ಅಂತ ಅಂದ್ಕೊಂಡಿದ್ದೆ. ನೀವೇ ನೋಡಿ ಎಷ್ಟು ಪೇ ಮಾಡ್ತೀವಿ, ಎಷ್ಟು ಪ್ರೈಸ್ಗೆ ಕೊಟ್ಟಿದ್ದಾರೆ ಅನ್ನೋದನ್ನ. ಫೈನಲಿ ತೊಗೊಂಡಾಯಿತು. ಆ 3ರಿಂದ ಎಷ್ಟು ಪ್ರೈಸ್ ಅಂತ ಇವಾಗ ಅವರು ಬಿಲ್ನ ಇದು ಮಾಡ್ತಿದ್ದಾರೆ. ಸೊ ನೀವೇ ನೋಡಿರ್ಬೋದು, ಅಲ್ಲಿ 1,650 ರೂಪಾಯಿಗೆ 3 ಜೀನ್ಸು, 1 ಟೀ ಶರ್ಟು, 1 ಶರ್ಟ್ ಕೊಟ್ಟಿದ್ದಾರೆ. ಹಿಂಗೆ ಬಂದು ಹಿಂಗೆ ಹೋಗ್ತಾ ಇದೀವಲ್ವ, ಎಷ್ಟು ಬೇಗ ಹುಡುಗರದು ಕಲೆಕ್ಷನ್ ಬೇಗ ನಡೆಯುತ್ತೆ ಶಾಪಿಂಗು. ಸ್ವೀಟ್ ಅಲ್ಲ, ಸ್ವೀಟು ಸ್ವೀಟ್ ತಗೋ. ರಾಖಿ ಕಟ್ಟುವಾಗ ಏನಾದರೂ ಸ್ವೀಟ್ ತಿನ್ನಿಸ್ಬೇಕಲ್ವ ಸಿಹಿಯಾಗೆ. ಅದಕ್ಕೆ ಅಲ್ಲೇ ಪಕ್ಕದಲ್ಲೇ ಬೇಕ್ರಿ ಇತ್ತು. ಅದು ಹೊಸ್ದಾಗಿ ಆಗಿರೋದೇ ಬೇಕ್ರಿ. ತುಂಬ ಚೆನ್ನಾಗಿದೆ ಬೇಕ್ರಿ ಕೂಡ, ಎಲ್ಲ ಕ್ಲೀನಾಗಿದೆ. ನೀವೇ ನೋಡಿ ಬೇಕ್ರಿ ಎಷ್ಟು ಕ್ಲೀನಾಗಿದೆ ಅನ್ನೋದು. ಒಂಥರ ಚೆನ್ನಾಗಿದೆ ಬೇಕ್ರಿ, ಎಲ್ಲ ಐಟಮ್ಸು ಸಿಗುತ್ತೆ. ಸ್ವೀಟು ತೊಗೊಂಡಾಯಿತು. ಏನೇ ಎಲ್ಲ ಎಡವಟ್ಟು ಕೆಲಸ ನಡೀತದೆ. ಫ್ರೆಂಡ್ಸ್ ಶಾಪಿಂಗ್ ಆಯಿತು, ಮನೆಗೆ ಬಂದ್ವಿ. ನಾನು ನಮ್ಮ ಹಸ್ಬೆಂಡು ಶಾಪಿಂಗ್ ಹೋಗಿ ಬರೋ ಅಷ್ಟರಲ್ಲಿ ನಮ್ಮಮ್ಮ ಗೋಧಿ ಪಾಯಸ, ಬಿಸಿಬೇಳೆ ಬಾತು ಆಲ್ರೆಡಿ ರೆಡಿ ಮಾಡಿಬಿಟ್ಟಿದ್ದಾರೆ. ಟೈಮ್ ಆಲ್ರೆಡಿ 5:30 ಆಗಿದೆ. ಸೊ ಸಂಜೆಗೆ ಊಟ. ನಮ್ಮ ಅಕ್ಕ, ಬಾವ, ನಮ್ಮ ಅಕ್ಕನ ಮಕ್ಕಳು ಎಲ್ಲ ಬರ್ತಾವ್ರೆ. ಸೊ ಪಾಯಸ ನೋಡಿ ಮಸ್ತಾಗಿದೆ, ಟೇಸ್ಟ್ ಚೆನ್ನಾಗಿರುತ್ತೆ ಅನಿಸುತ್ತೆ. ನೋಡ್ತಾ ಇದ್ದೇನೆ, ತಿನ್ಕೊಳ್ಳೋಣ ಅಂತ ಇದೆ. ನಮ್ಮ ಹಸ್ಬೆಂಡ್ ಆಲ್ರೆಡಿ ಟೇಸ್ಟ್ ನೋಡ್ತಿದ್ದಾರೆ. ನೋಡೋಣ ಬನ್ನಿ ಹೇಗಾಗಿದೆ ಅನ್ನೋದನ್ನ ಕೇಳ್ತೀನಿ. ಲಾಸ್ಟಿಗೆ ಇದು ಇಟ್ಕೊಂಡಿದ್ದ ಸಾರಿ ಗೋಡಂಬಿ ಮತ್ತು ದ್ರಾಕ್ಷಿನ ಹಾಕ್ತಿದ್ದಾರೆ ಲಾಸ್ಟಿಗೆ. ಟೇಸ್ಟ್ ಮಸ್ತಾಗಿರುತ್ತೆ ಅನಿಸುತ್ತೆ. ಹೇಗಿದೆ ರೀ ಬಿಸಿಬೇಳೆ ಬಾತು? ನಿಮ್ಮ ಅಕ್ಕ ಮಾಡಿರೋದು? ಹೌದಾ? ಇಷ್ಟು ಬೇಗ ಊಟ ತಿನ್ಕೊಂತ ಇದೆಯಾ? ನಾನೇನು ಮಾಡಿದೆ? ಪರವಾಗಿಲ್ಲ, ನಮ್ಮ ಹಸ್ಬೆಂಡು ಟೇಸ್ಟ್ ಮಾಡು ಅಂತ. ಸೂಪರಾಗಿದೆ. ಪಾಯಸನ ತಂದ್ಕೊಟ್ಟಿದ್ದಾರೆ ಟೇಸ್ಟ್ ಮಾಡಿ ಅಂತ. ಇವಾಗ ನಾನು ಟೇಸ್ಟ್ ಮಾಡ್ತೀನಿ, ನೋಡೋಣ ಹೇಗಿದೆ ಅಂತ. ಹಾಕುರಿ. ನನಗೆ ಉರುಪ್ ತಿನ್ನಿಸ್ತಾ ಇದೆಯಾ ಅಂದರೆ ನೀನೇ ತಿನ್ಕೊತ ಇದೆಯಾ? ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ರಾಖಿ ಕಟ್ಟೋಕ್ಕೆ. ಸ್ವೀಟು, ರಾಖಿ, ಅರಿಶಿನ, ಕುಂಕುಮ, ಅಕ್ಷತೆ, ದೀಪ ಬೆಳಗೋಕ್ಕೆ ದೀಪ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ನಾವು ಫಸ್ಟ್ ಕಟ್ತೀವಿ ಅಂದರೆ ನಮ್ಮಮ್ಮನೂ ಅವ್ರ ತಮ್ಮನೂ
ರಾಖಿ ನೋಡಿ ಎಷ್ಟು ಚೆನ್ನಾಗಿದೆ. ಇದೇ ಕಾಸ್ಟ್ಲಿದು, ನಮ್ಮಮ್ಮ ಕಟ್ತಾ ಇರೋದು ತಮ್ಮಂಗೆ. ರಾಖಿ ಕಟ್ಟೋ ವಿಡಿಯೋನ ಸ್ವಲ್ಪ ಫಾಸ್ಟ್ ಮೋಷನ್ಗೆ ಹಾಕ್ತೀನಿ, ಯಾಕಂದರೆ ವಿಡಿಯೋ ತುಂಬ ಲ್ಯಾಗ್ ಆಗಿಬಿಡುತ್ತೆ. ಸೊ ಅದರಿಂದ ನಮ್ಮ ಹಸ್ಬೆಂಡು ಮತ್ತು ನಮ್ಮಮ್ಮ ಇವರಿಬ್ಬರು ರಿಲೇಷನ್ನು. ನಮ್ಮ ಅಮ್ಮಂಗೆ ತಮ್ಮ ಆಗಬೇಕು ನಮ್ಮ ಹಸ್ಬೆಂಡು. ಸೊ ಅದಕ್ಕೆ ರಾಖಿ ಕಟ್ತಿದ್ದಾರೆ. ಈ ಕಡೆಯಿಂದ ತಮ್ಮನೂ ಆಗಬೇಕು, ಈ ಕಡೆಯಿಂದ ಅಳಿಯನೂ ಆಗಬೇಕು. ಆದರೆ ತಮ್ಮನೇ ಫಸ್ಟ್ ಅಲ್ವಾ. ನೋಡ್ರಿ ಫ್ರೆಂಡ್ಸ್, ರಾಖಿ ಕಟ್ಟುವಾಗ ಕೊಟ್ಟಿಲ್ಲ, ಇವಾಗ ಮುಯ್ ಕೊಡ್ತವ್ರೆ ನಮ್ಮ ಅಮ್ಮಂಗೆ. ಸೊ ಇವಾಗ ನನ್ನ ತಮ್ಮನ್ನ ಇಂಟ್ರೊಡ್ಯೂಸ್ ಮಾಡೋ ಟೈಮ್ ಬಂತು. ನನ್ನ ತಮ್ಮನ್ನ ಯಾರೂ ನೋಡಿರಲ್ಲ ಅಷ್ಟಾಗಿ, ಒಂದು ಫೋಟೋಗೆಲ್ಲ ತುಂಬ ನಾಚ್ಕೊತಾನೆ. ಇವಾಗೂ ಬಾರೋ ಬಾರೋ ಅಂದರೆ ನಾಚ್ಕೊಂಡು ನಿಂತವನೇ. ಇಲ್ಲಿ ತೋರಿಸ್ತೀನಿ ರೀ, ಬಾರೋ ವರುಣ್. ಇವನೇ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ನಾನು ಎಷ್ಟು ಉದ್ದ ಇದ್ದೀನಿ, ಇವನು ಎಷ್ಟು ಉದ್ದ ಇದ್ದಾನೆ ಅಂತ. ಅಯ್ಯೋ, ಬಾರೋ ಮಾತಾಡೋ. ಏನದು ಏ ಬಾ ಮುಂದಕ್ಕೆ ಬಾ, ನಾನು ಹೇಳ್ಕೊಡ್ತೀನಿ. ನನ್ನ ಚಾನಲ್ಗೆ ಏನಾದ್ರು ಹೇಳು, ಯೂಟ್ಯೂಬ್ ಚಾನಲ್ಗೆ. ಸಹನಾ ಉಮೇಶ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕಂತ ಮಾಡ್ಕೊಬಿಡಿ. ಸರಿ, ಈಗ ರಾಖಿ ಕಟ್ಟೋ ಟೈಮು. ರಾಖಿ ಕಟ್ತೀವಿ, ವಿಡಿಯೋ ನೋಡ್ತಾ ಇರಿ. ಸ್ಟಾರ್ಟ್ ಮಾಡ್ತಾಯಿದ್ದೀನಿ ರಾಖಿ ಕಟ್ಟೋಕ್ಕೆ. ನೋಡೋಣ ಬನ್ನಿ, ವಿಡಿಯೋ ಮಾಡಿಸ್ಕೊತೀನಿ. ರಾಖಿ ಕಟ್ಟೋದು ವಿಡಿಯೋ ಮಾಡು ಅಂದರೆ ಯಾವ ಅವತಾರದಲ್ಲಿ ವಿಡಿಯೋ ಮಾಡ್ತಿದ್ದಾರೆ ನಮ್ಮ ಯಜಮಾನ್ರು. ರಾಖಿ ಕಟ್ಟಾಯಿತು. ನನಗೇನೋ ಗಿಫ್ಟ್ ಕೊಟ್ಟಿದ್ದಾನೆ. ಆಮೇಲೆ ಲಾಸ್ಟಲ್ಲಿ ಫೋಟೋನ ಹಾಕ್ತೀನಿ, ಏನು ಕೊಟ್ಟಿದ್ದಾನೆ ಅನ್ನೋದನ್ನ. ನಮ್ಮ ಅಕ್ಕವ್ರು ಇನ್ನೂ ಬಂದಿಲ್ಲ, ಬರೋದ್ರಲ್ಲೇ ಇದ್ದಾರೆ. ನೋಡೋಣ, ಬಂದಮೇಲೆ ವಿಡಿಯೋ ಮಾಡ್ತೀನಿ. ಸೊ ನನ್ನ ತಮ್ಮಂಗೆ ಅವನಿಗೆ ಗಿಫ್ಟ್ ಅಂತ ತಂದಿದ್ದೀನಿ. ಏನು ಕೊಡೋದು ಅಂತ ನಿಮಗೆ ಮುಂಚೆನೇ ಹೇಳಿದ್ದೆ, ಡ್ರೆಸ್ ಕೊಡ್ತೀನಿ ಅಂತ. ಒಂದು ಟೀ ಶರ್ಟು, ಒಂದು ಶರ್ಟು ಮತ್ತು ಒಂದು ಜೀನ್ಸ್ ಪ್ಯಾಂಟ್ನ ತಂದು ಕೊಡ್ತಾಯಿದ್ದೀನಿ. ಅವ್ನು ಯಾವಾಗಾದ್ರೂ ವೇರ್ ಮಾಡ್ತಾನೆ, ಬಟ್ ಇವಾಗ ವೇರ್ ಮಾಡಿದ್ನ ಲಾಸ್ಟಿಗೆ ಫೋಟೋ ಹಾಕ್ತೀನಿ. ಸೊ ಒಂದಾಯಿತು ಪೂಜೆ. ಈಗ ನೆಕ್ಸ್ಟು ನನ್ನ ತಂಗಿ ಮಾಡ್ತಿದ್ದಾಳೆ. ಇವಳು 3ನೇ ತಂಗಿ, ಇವನು ಲಾಸ್ಟ್ನೇವನು. 3 ಹೆಣ್ಮಕ್ಳು ಹಿಂದೆ ಹುಡುಗ. ಸೊ ಸ್ಟಾರ್ಟ್ ಮಾಡ್ಕೊ ನಿಂದು ಪೂಜೆ. ಇವಳು ಒಬ್ಬಳೇ ತಂಗಿ ನನಗೆ, ಇವನು ಒಬ್ಬನೇ ತಮ್ಮ ನನಗೆ. ನನ್ನ ತಂಗಿ ಪೂಜೆ ಮಾಡ್ತಿದ್ದಾಳೆ. ವಿಡಿಯೋನ ಫುಲ್ ಫಾಸ್ಟ್ ಮೋಷನ್ಗೆ ಹಾಕಿದ್ದೀನಿ ಫ್ರೆಂಡ್ಸ್. ತುಂಬ ವಿಡಿಯೋ ಲ್ಯಾಗ್ ಆಗ್ತಿದೆ, ಸೊ ಅದರಿಂದ ಫಾಸ್ಟ್ ಮೋಷನ್ಗೆ ಹಾಕ್ತಾಯಿದ್ದೀನಿ, ಬೇಜಾರು ಮಾಡ್ಕೋಬೇಡಿ.
ಯಾರ ಜೊತೆಲಿ ಬಂದೋ? ಒಬ್ಬನೇ ಓಡ್ ಬಂದ್ಬಿಟ್ಟಿದ್ಯಾ ಇಷ್ಟು ಫಾಸ್ಟಾಗೆ? ನಮ್ಮ ಪಾಪು ಎಲ್ಲ ಬಂದಿದ್ದೀರಾ? ನೋಡಿ ಫ್ರೆಂಡ್ಸ್, ಬಂದರು ನಮ್ಮ ಅಕ್ಕ. ಎಷ್ಟು 6:30ಗೆ ಬರ್ತೀನಿ ಅಂದ್ಬಿಟ್ಟು 8 ಗಂಟೆಗೆ ಬಂದಿದ್ದಾರೆ. ಮ್ಯಾಚಿಂಗ್ ಅಮ್ಮ ಮಗಳು. ಹೇಳ್ಕೊಟ್ಟಿದ್ದೆಲ್ಲ ಮಾಡಬಾರ್ದು. ಬಂದ ತಕ್ಷಣ ಅವ್ರ ಚಿಕ್ಕಪ್ಪನ ಜೊತೆ ಸೇರ್ಕೊಂಡು ಆಟ ಆಡೋದು. ಅವ್ನು ನೋಡಿ ನಮ್ಮ ಮನೇಲಿ ಇರೋದೆಲ್ಲ ತೆಗ್ದು ಹಾಳು ಮಾಡೋದು. ಖುಷಿ ಆಯ್ ಮಾಡು. ಇಲ್ಲಿ ನೋಡು ಖುಷಿ, ಯೂಟ್ಯೂಬ್ ಚಾನಲ್ಗೆ ಆಯ್ ಮಾಡು. ಆಯ್ ಇಲ್ಲಿ ಆಯ್ ಪ್ಲಂಕಿಸ್. ಹಂಗ್ ಮಾಡಬಾರ್ದು. ಬೇಡ ಬಂದ ತಕ್ಷಣ ಸೌಂಡ್. ಅಮ್ಮ ಎಲ್ಲಿ ಬಂದ್ರು ಹೋಮ್ ವರ್ಕ್ ಮಾಡ್ಸೋಕ್ ಬಿಡಲ್ಲ. ಮಗನ ಫುಲ್ IPS ಡಾಕ್ಟ್ರು ಮಾಡ್ಬಿಡ್ತಾರೆ. ಹೌದಾ? ಅಕ್ಕ ತಮ್ಮಂದು ಸೆಲ್ಫಿ. ಅಕ್ಕ ಪೂಜೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ. ಈಗ ಬಂದು ನೋಡಿ ಹೇಗೆ ಮಾಡ್ತಾಳೆ ದೊಡ್ಡವಳು. ಏನು ಸಕದಾಗ ಕಾಣಿಸ್ತಾಳಲ್ವ ನಮ್ಮಕ್ಕ. ನಮ್ಮೆಲ್ಲರಿಗಿಂತ ಹೀರೋಯಿನ್. ಆದರೆ ನಮ್ಮ ಅಕ್ಕಂಗೆ ಮದುವೆ ಆಗಿ 2 ಮಕ್ಕಳಿದೆ, ಆದರೂ ಫೇರ್ ಆಗಿದ್ದಾಳಲ್ವ. ಯಾರು ನಾನು ಕರಿತಿರೋದು? ಯಾರೇ ಕರಿತಿರೋದು? ಹೇಳು. ಸಾನಾನು ಸಾನಾ ಪೂಜೆ ಮುಗೀತು. ಇವಾಗ ಫೋಟೋಸ್ ಇಡ್ಸ್ಕೊಂತಾರೆ. ಇಲ್ಲೊಂಚೂರು ನೋಡಿ ನಮ್ಮ ವಿಡಿಯೋಗೆ ಏನಾದರೂ ಹೇಳಿ ಸುಷ್ಮಾರೇ. ನನ್ನ ಯೂಟ್ಯೂಬ್ ಚಾನಲ್ಗೆ ಸಾನಾ ಉಮೇಶ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಓಕೆ ಹೇಳಿ. ಮುದ್ದುವರು ಏನು ಹೇಳಿದ್ರಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿ. ಅವ್ನಿಗೆ ಹೇಳಕ್ ಬರಲ್ಲ ಫ್ರೆಂಡ್ಸ್, ಆದರೂ ಸಪೋರ್ಟ್ ಮಾಡಿ ಅಂತ ನನ್ನ ಯೂಟ್ಯೂಬ್ ಚಾನಲ್ಗೆ ಹೇಳ್ತಿದ್ದಾನೆ. ಯಾರಮ್ಮ ಚಿಕ್ಕಿ ಇದರಲ್ಲಿ ಹೋಮ್ ವರ್ಕ್ ಮಾಡ್ತಿದ್ದಾನೆ ನೋಡಿ ಫ್ರೆಂಡ್ಸ್. ಇವಳು ನೋಡಿ ಖುಷಿ ಮೇಡಮ್ ಅವರು ಹೋಮ್ ವರ್ಕ್ ಮಾಡ್ತಿದ್ದಾರೆ. ಖುಷಿ ಇಲ್ಲೋಡೆ, ಏಯ್ ಇಲ್ಲಿ ನೋಡ. ಸೊ ಅಮ್ಮ ನೆಂಚ್ಕೊಳಕ್ಕೆ ಏನಾದ್ರು ಇರಲಿ ಅಂತ ಬಿಸಿಬೇಳೆ ಬಾತು ಮತ್ತು ಪಾಯಸದ ಜೊತೆಗೆ ಈಗ ನೈಟು ಬಜ್ಜಿನೂ ಮಾಡ್ತಿದ್ದಾರೆ ನೋಡಿ. ಭರ್ಜರಿ ಊಟ, ಬಿಸಿಬೇಳೆ ಬಾತು, ಗೋಧಿ ಪಾಯಸ, ಬಜ್ಜಿ ಅಮ್ಮ ಮಾಡ್ತಿರೋದು. ಅಮ್ಮನ ಕೈ ರುಚಿ ತಿನ್ನಬೇಕು ಅಂದರೆ ಪುಣ್ಯ ಮಾಡಿರ್ಬೇಕಲ್ವ. ನಾವು ಮದುವೆ ಆದರೂ ಮಾಡಿಸ್ಕೊಂಡು ತಿಂತಾಯಿದ್ದೀವಿ ನೋಡಿ.
ಅಕ್ಕ ಬಂದಿದ್ದಲ್ವ, ಅಜ್ಜಿ ಫೋನ್ ಮಾಡಿದ್ರು, ಬಾ ಮನೆಗೆ ಬಂದು ಹೋಗಿ ಮಗು ಕರ್ಕೊಂಡು ಅಂತ ಹೇಳಿದ್ರು. ಹಂಗೆ ಅಜ್ಜಿ ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಆಟ ಮುತ್ತಜ್ಜಿ ಮತ್ತು ತಾತನ ಜೊತೆ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾಳೆ ನೋಡಿ. ಹೈ ಈ ಕಡೆ ಕೊಡು. ಹೋಪ್ ಯು ಲೈಕ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಹನಾ ಉಮೇಶ್ ಅನ್ನೋ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್ ಎಷ್ಟು ಡಿಸ್ಟರ್ಬ್ ಮಾಡ್ತಾರೆ ಲಾಸ್ಟ್ ವಿಡಿಯೋ ಏನು ಮಾಡ್ಬೇಕಾದ್ರೆ. ಯು ಲೈಕ್. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ವಾಚ್ ಟಿಲ್ ದೆನ್.